ಒಂದಾನೊಂದು ಕಾಲದಲ್ಲಿ ಹಚ್ಚ ಹಸಿರಿನ ಹೊಲಗಳು ಮತ್ತು ಅಂಕುಡೊಂಕಾದ ನದಿಗಳಿಂದ ಆವೃತವಾದ ವಿಲಕ್ಷಣ ಹಳ್ಳಿಯಲ್ಲಿ ಒಬ್ಬ ರೈತ ವಾಸಿಸುತ್ತಿದ್ದನು. ಅವನಿಗೆ ಒಂದು ಕಷ್ಟಪಟ್ಟು ದುಡಿಯುವ ಕತ್ತೆ ಇತ್ತು. ಪ್ರತಿ ಮುಂಜಾನೆ ಆ ಪರಿಶ್ರಮಿ ಜೀವಿ ಧೂಳಿನ ಹಾದಿಗಳಲ್ಲಿ ತನ್ನ ಯಜಮಾನನಿಗಾಗಿ ಉಪ್ಪಿನ ಚೀಲಗಳನ್ನು ಹೊತ್ತುಕೊಂಡು ಗದ್ದಲದ ಮಾರುಕಟ್ಟೆಗೆ ಹೋಗುತ್ತಿತ್ತು. ಒಂದು ಅದೃಷ್ಟದ ಬೆಳಿಗ್ಗೆ ಅವರು ಆಳವಿಲ್ಲದ ನದಿಯನ್ನು ದಾಟುತ್ತಿದ್ದಾಗ ಕತ್ತೆಯ ಗೊರಸು ಒದ್ದೆಯಾದ ಬಂಡೆಯ ಮೇಲೆ ಜಾರಿ ಅದನ್ನು ನೀರಿಗೆ ಬೀಳಿಸಿತು. ಆಶ್ಚರ್ಯಕರವಾಗಿ ಉಪ್ಪು ಕರಗಲು ಪ್ರಾರಂಭಿಸಿತು ಮತ್ತು ಅವನು ಇನ್ನೊಂದು ಬದಿಯನ್ನು ತಲುಪುವ ಹೊತ್ತಿಗೆ ಅವನ ಹೊರೆ ಗಮನಾರ್ಹವಾಗಿ ಕಡಿಮೆಯಾಗಿತ್ತು. ಅನಿರೀಕ್ಷಿತ ಪರಿಣಾಮದಿಂದ ಸಂತೋಷಗೊಂಡ ಕತ್ತೆಯ ಕಿವಿಗಳು ಮೇಲಕ್ಕೆತ್ತಿ ಎಂತಹ ಬುದ್ಧಿವಂತ ಆವಿಷ್ಕಾರ ಎಂದು ಯೋಚಿಸಿದವು. ಮರುದಿನವೇ ತನ್ನ ಕಣ್ಣಿನಲ್ಲಿ ಚೇಷ್ಟೆಯ ಹೊಳಪಿನೊಂದಿಗೆ ಕತ್ತೆ ಆ ಘಟನೆಯನ್ನು ಪುನರಾವರ್ತಿಸಲು ನಿರ್ಧರಿಸಿತು. ವಿಚಿತ್ರವಾಗಿ ನಟಿಸುತ್ತಾ ಅವನು ಆಕಸ್ಮಿಕವಾಗಿ ಮತ್ತೊಮ್ಮೆ ನದಿಗೆ ಜಾರಿದನು. ನಿರೀಕ್ಷೆಯಂತೆ ಹರಿಯುವ ನೀರಿನೊಂದಿಗೆ ಉಪ್ಪು ಮಾಯವಾಯಿತು. ಒದ್ದೆಯಾದ ಚೀಲಗಳನ್ನು ಮಾತ್ರ ಬಿಟ್ಟು ಹೋಯಿತು. ಕತ್ತೆ ವಿಜಯಶಾಲಿಯಾಗಿ ಸರಾಗ ಹೆಜ್ಜೆಗಳೊಂದಿಗೆ ಉಳಿದ ದಾರಿಯನ್ನು ಕ್ರಮಿಸಿತು. ಆದಾಗ್ಯೂ ಚಾಣಾಕ್ಷ ರೈತ ಮೂರ್ಖನಾಗಿರಲಿಲ್ಲ. ಅವನು ಕತ್ತೆಯ ವರ್ತನೆಗಳನ್ನು ತಿಳಿದ ನಗುವಿನೊಂದಿಗೆ ಗಮನಿಸಿ ಒಂದು ಯೋಜನೆಯನ್ನು ರೂಪಿಸಿದನು. ಮೂರನೇ ದಿನ ರೈತ ಉಪ್ಪಿನ ಬದಲು ಚೀಲಗಳನ್ನು ತುಪ್ಪುಳಿನಂತಿರುವ ಹತ್ತಿಯಿಂದ ತುಂಬಿಸಿದನು. ಆತ್ಮವಿಶ್ವಾಸದಿಂದ ಕತ್ತೆ ತನ್ನ ರಂಗಪ್ರವೇಶದ ಅಪಘಾತವನ್ನು ಮಾಡಲು ಸಿದ್ಧವಾಗಿ ನದಿಯ ಬಳಿಗೆ ಬಂದಿತು. ಅದು ನೀರಿಗೆ ಬಿದ್ದ ನಂತರ ಗರಿಯು ಬೆಳಕಿನ ಹೊರೆಯನ್ನು ಎತ್ತುವ ನಿರೀಕ್ಷೆಯಿತ್ತು. ಆದರೆ ಅವನಿಗೆ ದಿಗ್ಭ್ರಮೆ ಮೂಡಿಸುವಂತೆ ಹತ್ತಿಯು ಸ್ಪಂಜಿನಂತೆ ನೀರನ್ನು ಹೀರಿಕೊಂಡು ಚೀಲಗಳು ಅಸಹನೀಯವಾಗಿ ಭಾರವಾದವು. ಹೆಣಗಾಡುತ್ತಾ ಮತ್ತು ಆಯಾಸಗೊಳಿಸುತ್ತಾ ಕತ್ತೆ ತನ್ನ ಪ್ರಯಾಣವನ್ನು ಪುನರಾರಂಭಿಸಿತು. ಒದ್ದೆಯಾದ ಹತ್ತಿಯು ಉಪ್ಪಿಗಿಂತ ಹೆಚ್ಚು ಕಠಿಣವೆಂದು ಸಾಬೀತಾಯಿತು. ಪ್ರತಿ ಪ್ರಯಾಸಕರ ಹೆಜ್ಜೆಯೊಂದಿಗೆ ಕತ್ತೆಯ ಉತ್ಸಾಹವು ಕುಗ್ಗಿತು ಮತ್ತು ಅವನು ತನ್ನ ಕ್ರಿಯೆಗಳ ಮೂರ್ಖತನವನ್ನು ಅರಿತುಕೊಂಡನು. ಆ ದಿನದಿಂದ ಕತ್ತೆ ತನ್ನ ತಂತ್ರಗಳನ್ನು ಹಿಂತೆಗೆದುಕೊಂಡಿತು. ವಂಚನೆಯು ಹೆಚ್ಚಿನ ಹೊರೆಗಳಿಗೆ ಕಾರಣವಾಗುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಂಡು ತನ್ನ ಕೆಲಸಗಳನ್ನು ಪ್ರಾಮಾಣಿಕತೆಯಿಂದ ಸ್ವೀಕರಿಸಲು ಅವನು ಕಲಿತನು. ಹೀಗೆ ಅವನು ಮತ್ತು ರೈತ ಸಾಮರಸ್ಯ ಮತ್ತು ವಿಶ್ವಾಸದಿಂದ ಮಾರುಕಟ್ಟೆಗೆ ತಮ್ಮ ದೈನಂದಿನ ಪ್ರಯಾಣವನ್ನು ಮುಂದುವರೆಸಿದರು. ಕತ್ತೆ ತನ್ನ ದುಸ್ಸಾಹಸದಿಂದ ಬುದ್ಧಿವಂತವಾಯಿತು.